ನಮ್ಮ ಕ್ಲೈಂಟ್ ಒಬ್ರು ಟಮ್ಮಿ ಫ್ಯಾಟ್ ರಿಡ್ಯೂಸ್ ಮಾಡಕ್ಕೆ ನಮ್ಮ ಹತ್ರ ಕೋಚಿಂಗ್ ತಗೊಂಡಿದ್ರು. ಸೊ ಅವರ ಜರ್ನಿ ಶುರು ಆಯ್ತು, ಡಯಟ್ ಎಲ್ಲ ಫಾಲೋ ಮಾಡಿದ್ರು, ಮೆಜರ್ಮೆಂಟ್ಸ್ ಎಲ್ಲ ಡ್ರಾಪ್ ಆಗ್ತಾ ಇತ್ತು, ವೆಯ್ಟ್ ಲಾಸು ಆಗ್ತಾ ಇತ್ತು. ಬಟ್ ಸ್ಟಿಲ್ ಅವರು ಖುಷಿಯಾಗಿರ್ಲಿಲ್ಲ, ಬಿಕಾಸ್ ಅವರ ಬೆಲ್ಲಿ ಫ್ಯಾಟು ರಿಡ್ಯೂಸ್ ಆಗ್ತಾ ಇರಲಿಲ್ಲ. ಅದೇ ಮೇನ್ ರೀಸನ್ ನಮ್ಮ ಕೋಚಿಂಗ್ ತಗೊಳ್ಳೋದಕ್ಕೆ ಅವ್ರಿಗೆ ಕಾರಣ ಆಗಿತ್ತು. ಡಿಸಪಾಯಿಂಟ್ ಆಗಿದ್ರು. ಅದಕ್ಕೆ ಸರ್ ಟೈಮ್ ಆಗುತ್ತೆ, ವೆಯ್ಟ್ ಮಾಡಿ, ತಾಳ್ಮೆಯಿಂದ ಕಾಯಿರಿ ಅಂತ ಹೇಳಿದೆ. ಅದಕ್ಕೆ ಅವರು ಸರ್ ಅದೇ ಹೊಟ್ಟೆ ಚೂರಾದ್ರೂ ಕರಗಿದ್ರೆ ನನಗೆ ಫರ್ದರ್ ಕಂಟಿನ್ಯೂ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅಲ್ವಾ ಅಂತ ಅಂದ್ರು. ಅದಕ್ಕೆ ಇಲ್ಲ ಸರ್, ನೀವು ಕಂಟಿನ್ಯೂ ಮಾಡಿ, ನಿಮಗೆ ರಿಡ್ಯೂಸ್ ಆಗುತ್ತೆ ಅಂತ ಅಂದೆ. 6 ವಾರಗಳಾದ ನಂತರ ಅವರ ಹೊಟ್ಟೆ ರಿಡ್ಯೂಸ್ ಆಗಕ್ಕೆ ಶುರು ಆಗಿತ್ತು, ಹಾಕೊಂತಿರೋ ಕ್ಲೋತ್ಸು ಲೂಸ್ ಆಗಕ್ಕೆ ಶುರು ಆಗಿತ್ತು. ಸೊ ಹೊಟ್ಟೆಗೆ ಟಾರ್ಗೆಟ್ ಮಾಡಿ ಫ್ಯಾಟ್ ಲಾಸ್ ಮಾಡೋಕ್ಕಾಗಲ್ಲ. ಫ್ಯಾಟ್ ಲಾಸ್ ಮಾಡ್ತಾ ಮಾಡ್ತಾ ಹೊಟ್ಟೆ ಆಗ್ಲಿ, ಕೈ ಆಗ್ಲಿ, ಮುಖದಲ್ಲಿರೋ ಫ್ಯಾಟ್ ತನ್ನಷ್ಟಕ್ಕೆ ತಾನೇ ರಿಡ್ಯೂಸ್ ಆಗುತ್ತೆ. ಇದಕ್ಕೆ ನಿಮ್ಗೆ ಬೇಕಾಗಿರೋದು ಒಂದು ಪ್ರಾಪರ್ ಡಯಟ್, ವರ್ಕೌಟ್ ಜೊತೆಗೆ ಪೇಷನ್ಸ್. ಸೊ ಅವರು 4th ವೀಕ್ಗೆ ನನಗೇನು ಹೊಟ್ಟೆ ರಿಡ್ಯೂಸ್ ಆಗ್ತಿಲ್ಲ ಅಂತ ಕ್ವಿಟ್ ಮಾಡಿದ್ರೆ ಈಗ ಅವ್ರಿಗೆ ರಿಡ್ಯೂಸ್ ಆಗಿರ್ತಿರ್ಲಿಲ್ಲ, ಮತ್ತೆ ಫ್ಯಾಟ್ ಗೇನ್ ಆಗಿ ಇನ್ನ ಹೊಟ್ಟೆ ದಪ್ಪ ಆಗೋ ಚಾನ್ಸಸ್ ಇರೋದು. ಆಮೇಲೆ ಆಲ್ ಆಫ್ ಅ ಸಡನ್ ಬರೀ ಹೊಟ್ಟೆ ರಿಡ್ಯೂಸ್ ಆಗಲ್ಲ, ಅವರ ಟಾರ್ಗೆಟ್ ವೆಯ್ಟ್ ರೀಚ್ ಆದಾಗ ಹೊಟ್ಟೆ ಕಂಪ್ಲೀಟ್ಲಿ ರಿಡ್ಯೂಸ್ ಆಗಿರುತ್ತೆ. ಈಗ ಸ್ವಲ್ಪ ಮಾತ್ರ ರಿಡ್ಯೂಸ್ ಆಗಿದೆ, ಬಟ್ ಅವ್ರಿಗೆ ಮೋಟಿವೇಟೆಡ್ ಆಗಿ ಫೀಲ್ ಆಗ್ತಾ ಇದ್ದಾರೆ ಫರ್ದರ್ ಈ ಡಯಟ್ ವರ್ಕೌಟ್ಗೆ ಸ್ಟಿಕ್ ಆನ್ ಆಗಕ್ಕೆ.